ಕೊಪ್ಪಳದಲ್ಲಿ ಗಾಳಿ ಮಳೆಗೆ ರೈತರು ತತ್ತರಿಸಿದ್ದಾರೆ. 100 ಎಕರೆಗೂ ಅಧಿಕ ಬಾಳೆ ಬೆಳೆ ನೆಲಕಚ್ಚಿದೆ. ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನಿನ್ನೆ ಸುರಿದಂತಹ ಮಳೆಗೆ ರೈತರ ಬದುಕೇ ನಾಶ. ಎಕರೆಗೆ 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ರೈತರು. ನೋಡಿ ಆ ದೃಶ್ಯಗಳನ್ನ, ಸಿಸಿಟಿವಿ ಫುಟೇಜ್ ಇದು. ಹ್ಯಾಟಿಯಲ್ಲಿ ಯಾವ ಪರಿ ಗಾಳಿ ಬೀಸಿದೆ, ಆ ಮಳೆ ಗಾಳಿಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನೆಲ ಕಚ್ಚಿದೆ. ಎಕರೆಗೆ 1 ರಿಂದ 2 ಲಕ್ಷ ರೈತರು ಖರ್ಚು ಮಾಡಿದ್ರು. ದೃಶ್ಯಗಳೇ ಸಾಕ್ಷಿ ಅದರ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ. ನೋಡಿ, ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. ಈಗ ರೈತರು ಕೇಳ್ತಾ ಇರೋದು ಸೂಕ್ತ ಪರಿಹಾರ. ವಿಪರೀತ ಗಾಳಿ, ಬೆಳೆದ ಬೆಳೆಯೆಲ್ಲ ನೆಲ ಕಚ್ಚಿ ಹೋಗಿದೆ. ಗಾಳಿ ರಭಸ ಎಷ್ಟಿತ್ತು ನೋಡಿ. 1-2 ಅಲ್ಲ, 100 ಎಕರೆಗೂ ಅಧಿಕ ಜಾಗದಲ್ಲಿ ಬೆಳೆದಂತಹ ಬಾಳೆ ಅದು. ಎಲ್ಲವೂ ಕೂಡ ನೆಲ ಕಚ್ಚಿ ಹೋಗಿದೆ. ಬೆಳೆ ನಾಶವಾದಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶಿವಕುಮಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ನನ್ನ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ಇಲ್ಲಿ ಸುಮಾರು ಒಂದೇ ಕಡೆ 10ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈಗ ಸಂಪೂರ್ಣವಾಗಿ ಬಾಳೆ ಬೆಳೆ ಹಾಳಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದು ಇನ್ನು 1 ರಿಂದ 1.5 ತಿಂಗಳು ಹೋದರೆ ಈ ಬಾಳೆ ಕಟಾವಿಗೆ ಬರ್ತಿತ್ತು. ಈಗ ಈ ಸಂಪೂರ್ಣವಾಗಿ ಬಾಳೆಗೊನೆಗಳು ನೆಲಕ್ಕೆ ಬಿದ್ದಿರತಕ್ಕಂಥದ್ದು. ನಿನ್ನೆ ಸಂಜೆ 6 ರಿಂದ 7 ಗಂಟೆ ಸುಮಾರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಮಳೆ ಬರುತ್ತೆ. ಕೇವಲ ಹ್ಯಾಟಿ ಗ್ರಾಮ ಅಲ್ಲ, ಕೊಪ್ಪಳ ತಾಲೂಕಿನ ಹೊಸಳ್ಳಿ, ಲಾಚನಕೆರೆ, ಮೆಳ್ಳಿಕೆರೆ ಹೀಗೆ 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸದ್ಯ ಮಾರುಕಟ್ಟೆಯಲ್ಲಿ ಬಾಳೆಗೆ ಉತ್ತಮ ದರ ಇದೆ. ಪ್ರತಿ ಕೆಜಿಗೆ 15 ರಿಂದ 18 ರೂಪಾಯಿ ಈಗ ಖರೀದಿಯನ್ನು ಮಾಡ್ತಿದ್ದಾರೆ. ಈ ಬಾಳೆ ಇನ್ನು 1 ರಿಂದ 1.5 ತಿಂಗಳು ಹೋಗಿದ್ರೆ ಈ ಒಂದು ಕಟಾವಿಗೆ ಬರ್ತಿತ್ತು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಸಂಪೂರ್ಣವಾಗಿ ಬಾಳೆಗೊನೆಗಳೆಲ್ಲವೂ ಕೂಡ ನೆಲಕ್ಕೆ ಬಿದ್ದಿರತಕ್ಕಂಥದ್ದು. ಕೇವಲ ಹ್ಯಾಟಿ ಗ್ರಾಮ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಸಂಪೂರ್ಣವಾಗಿ ಬಾಳೆ ನೆಲ ಕಚ್ಚಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮುಂಭಾಗದಲ್ಲಿ ಈ ಒಂದು ವಿಶಾಲವಾದ ಪ್ರದೇಶ, 10 ಎಕರೆ ಪ್ರದೇಶ ಇದು. ಇಲ್ಲಿ ಸಾಕಷ್ಟು ಪ್ರಮಾಣದ ಬಾಳೆ ನೆಲ ಕಚ್ಚಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅಲ್ಲೊಂದು ಇಲ್ಲೊಂದು ಗಿಡಗಳು ಕಂಡ್ರೆ ಸಂಪೂರ್ಣ ಎಲ್ಲ ಸಾವಿರಾರು ಬಾಳೆ ಗಿಡಗಳು ಕೂಡ ಈಗ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ಬಾಳೆಗೆ ಉತ್ತಮ ದರ ಇದ್ದರೂ ಕೂಡ ರೈತರಿಗೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ ರೈತರು 1 ಎಕರೆಗೆ 1 ರಿಂದ 2 ಲಕ್ಷ ಖರ್ಚು ಮಾಡಿ ಸಾಕಷ್ಟು ಸಾಲ ಮಾಡಿ ಬಾಳೆಯನ್ನು ಬೆಳೆದಿದ್ದರು. ಆದರೆ ಈಗ ನಿನ್ನೆ ಸುರಿದ ಗಾಳಿ ಮಳೆ ಈಗ ರೈತರ ಬದುಕಿಗೆ ಕೊಳ್ಳಿ ಇಟ್ಟಂತಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೇವಲ ಒಬ್ಬರು ರೈತರಲ್ಲ, 100 ರೈತರ ಬಾಳೆ ಬೆಳೆ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಸೂಕ್ತ ಪರಿಹಾರವನ್ನು ಕೊಡಬೇಕು. ಪ್ರತಿ ವರ್ಷವೂ ಕೂಡ ಈ ಥರ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸರ್ಕಾರ ನಮಗೆ ಸ್ಪಂದಿಸಬೇಕು, ಸೂಕ್ತ ಪರಿಹಾರ ಕೊಡಬೇಕಂಥೇಳಿ ಇಲ್ಲಿ ಕೊಪ್ಪಳ ತಾಲೂಕಿನ ಹ್ಯಾಟ್ ಇರ್ಬೋದು, ಹೊಸಳ್ಳಿ ಇರ್ಬೋದು, ಮೆಳ್ಳಿಕೇರಿ, ಲಾಚನಕೇರಿ 100 ರೈತರು ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾರೆ. ಇನ್ನೇನು 1 ರಿಂದ 1.5 ತಿಂಗಳು ಕಳೆದ್ರೆ ಈ ಬಾಳೆ ಸಂಪೂರ್ಣವಾಗಿ ಅವರ ಕೈಗೆ ಸೇರ್ತಿತ್ತು. ಉತ್ತಮ ದರವೂ ಇತ್ತು. ಜೊತೆಗೆ ಲಾಭದ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತರಿಗೆ ಈಗ ಮಳೆ ಸಾಕಷ್ಟು ಹೊಡೆತ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.